ಈಗ ಇನ್ನೊಂದು ಲೆಕ್ಕ ಬಿಡಿಸೋಣ. ಇದು ಮಾರ್ಚ್ 2019 ಕೇಳಿದ್ದು. ಇದು ಕೂಡ 4 ಅಂಕದ ಪ್ರಶ್ನೆ ಏನಿರ್ತದೆ. ಇದು ನೀನು ಕೊಟ್ಟರೆ 2 ಸಮೀಕರಣ ಈ ರೀತಿ ಕೊಟ್ಟರು. x + 3y = 6, 2x - 3y = 12. ಇದಕ್ಕೆ ಗ್ರಾಫ್ ಮುಖಾಂತರ ರಚನೆ ಮಾಡೋಂಥರ. ಅದೇ ರೀತಿ ನಾವೇನು ಮಾಡಬೇಕು, ಈಗ ಫಸ್ಟ್ ಹಿಂದೆ ಮಾಡಿದಾಗೆ ಫಸ್ಟ್ ಇದನ್ನು ಬರ್ಕೊಳ್ಬೇಕು. ಇದು x + 3y = 6 ಇದೊಂದು ಸಮೀಕರಣ ಬರ್ಕೊಳ್ಬೇಕು. ಫಸ್ಟ್ ಇದಕ್ಕೊಂದು ಬೆಲೆ ಕಂಡುಹಿಡಿಯಬೇಕು. ಎಕ್ಸ್ ಅಂತ ತಿಳ್ಕೊಳ್ಬೇಕು, y ಅಂತ ತಿಳ್ಕೊಳ್ಬೇಕು. ಫಸ್ಟ್ ಏನು ಮಾಡಬೇಕು, ನಾವು ಈಗ x = 0 ಎಲ್ಲಿ ಎಕ್ಸ್ ಕಾಣ್ತದಲ್ಲಿ ನಾವು 0 ಹಾಕಬೇಕು. y ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, x 0 ಅಂತ ಹಾಕೋದಂದ್ರೆ ಇಲ್ಲಿ 0 ಹಾಕಿದ್ರೆ ಇದು ಪ್ಲಸ್ ಹೆಂಗದ ಹಂಗೆ ಬಾರ್ದು, ಇದು 3y ಹೆಂಗದ ಹಂಗೆ ಬಾರ್ದು. ಅಂದರೆ ಎಕ್ಸ್ ಇದ್ದಲ್ಲಿ 0 ಹಾಕಿದ್ದೀನಿ, ಪ್ಲಸ್ ಹೆಂಗದ ಹಂಗೆ 3y ಹೆಂಗದ ಹಂಗೆ ಸಮನಾಗಿದೆ. ಎಷ್ಟದ 6 ಮಾಡಿದ್ದೀನಿ. ಈಗ 0ಕ್ಕೆ 3y ಕೊಡಿದ್ರೆ ನಮಗೆ 3y ಆಯಿತು. ಈಗ ನಮಗೆ y ಒಂದೇ ಸಪ್ರೇಟ್ ಮಾಡಬೇಕು. ಇದು y ಜೊತೆ ಗುಣಾಕಾರ ಆಗ್ಯದ. ಈ ಸೈಡ್ ಬಂದಾಗ ಭಾಗಾಕಾರ ಆಯಿತು. ಇದ್ರ 3 ಇಲ್ಲಿ ಬಂತು. ಛೇದ ಹೊಡಿಬೋದು ಅಥವಾ ಭಾಗಾಕಾರ ಮಾಡ್ಬೋದು. 3 ಒಂದಲೇ 3 ಎರಡಲೇ 6. ಅದರಿಂದ ನಮಗೆ y ಬೆಲೆ ಎಷ್ಟು ಬಂತು, 2. ಅಂದರೆ x 0 ತೊಗೊಂಡಾಗ y ಬೆಲೆ ಎಷ್ಟು ಬಂತು, ನಮ್ಗೆ 2 ಅಂತ ಬಂತು. ಇಲ್ಲಿ 2 ತುಂಬಬೇಕು. ಅದೇ ರೀತಿ ಈಗ y ಬೆಲೆನ ಏನು ಮಾಡ್ತೀನಿ, 0 ಅಂತ ತೆಗೆದುಕೊಳ್ತೀನಿ. ಎಕ್ಸ್ ಏನು ಬಿಡ್ತದೆ ನೋಡ್ಕೊಂಡು ನೋಡಿರಿ, ಪೆನ್ ಚೇಂಜ್ ಮಾಡೋಣ. ಈಗ ಇದೇನು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ ಇದಿಷ್ಟು. ಈಗ ಇದೇ ಸಮೀಕರಣದಲ್ಲಿ ಏನು ಮಾಡ್ತೀನಿ, ಈಗ y ಬೆಲೆ ಎಷ್ಟು ಆಗ್ತಿದೆ ನೋಡಿರಿ. y ಬೆಲೆ ನಾನು 0 ತೆಗೆದುಕೊಂಡು, ಎಲ್ಲಿ y ಕಾಣ್ತದೆ ಅಲ್ಲಿ 0, ಎಕ್ಸ್ ಹೆಂಗದ ಹಂಗೆ ಎಲ್ಲಿ y ಕಾಣ್ತದೆ ಅಷ್ಟೇ ನೋಡಿ. +3 ಇಲ್ಲಿ ಏನೂ ಇಲ್ಲಾಂದ್ರೆ ಗುಣಾಕಾರ ಚಿಹ್ನೆ ಇರ್ತದೆ. 3 × 0 ಇದು 6 ಹೆಂಗದ ಹಂಗೆ ಬರೀಬೇಕು. ಈಗ ಎಕ್ಸ್ +3 × 0 ಏನಾಯ್ತು, ನಮಗೆ 0 ಆಯಿತು. ಇದು 6 ಹೆಂಗದ ಹಂಗೆ ಬರೀಬೇಕು. ಎಕ್ಸಿಗೆ 0 ಕೊಡಿಸಿದ್ರೆ ನಮಗೆ ಎಕ್ಸೇ ಸಿಕ್ತು. ಅಂದರೆ ಬಲಗಡೆ ಏನು ಉಳಿತು, 6. ಅಂದರೆ ಎಕ್ಸ್ ಬೆಲೆ ಎಷ್ಟು ಕಂಡು ಹಿಡ್ದಂಗೆ ಆಯ್ತು, ನಾವಿಲ್ಲಿ 6 ಅಂತ ಕಂಡು ಹಿಡ್ದಂಗೆ ಆಯಿತು. ಈಗ ಅದೇ ರೀತಿ ಈ ಸಮೀಕರಣನೂ ಇದಕ್ಕೊಂದು ಬಾಕ್ಸ್ ಹಾಕ್ಕೊಂಡಿದ್ದೀವಿ. ಈ ಸಮೀಕರಣ ಇಲ್ಲಿ ಬರಲಿಕ್ಕೆ ನೋಡಿರಿ. 3x - 3y = 2x - 3y = 12 ಇದು ಬರ್ಕೊಂಡು ಇಲ್ಲಿ ಸೇಮ್ ಅದೇ ರೀತಿ ಇದು ಎಕ್ಸ್ ಅಂದ್ಕೊಳ್ಬೇಕು, ಇದು y ಅನ್ಕೋಬೇಕು. ಫಸ್ಟ್ ಪಾಯಿಂಟ್ ನಾವು ಏನು ಹಾಕ್ಕೋಬೇಕು, x 0 ಹಾಕ್ಕೋಬೇಕು. y ಬೆಲೆ ಕಂಡುಹಿಡಬೇಕು ನೋಡಿರಿ. x 0 ಅಂತಂದ್ರೆ ಇಲ್ಲಿ 2 ಹೆಂಗದಂಗೆ ಬರಬೇಕು. ಇಲ್ಲಿ ಗುಣಾಕಾರ ಚಿಹ್ನೆ ಇದ್ದಂಗೆ ಎಕ್ಸ್ ಬದಲಿ 0, ಇದು -3y ಹೆಂಗದಂಗೆ ಬರಿತೀನಿ. ಈ ಕಡೆ ಸಮನಾಗಿ ಚಿಹ್ನೆ 12 ಹೆಂಗದ ಹಾಗೆ ಬರಿತೀನಿ. ಇದಕ್ಕೆ 2 ಗುಣಾಕಾರ 0 ಮಾಡಿದ್ರೆ 0 ಆಯಿತು, -3y ಆಯಿತು. ಇದು 12 ಹಾಗೆ. ಇದು ನೋಡಿ 0ದಾಗ 3y ಕಳೆದಾಗ ಅಥವಾ ಏನು ಕಳೆದಾಗ ಏನು ಬರ್ತದೆ ಉತ್ತರ ಅದು ಸೇಮ್ ಇರ್ತದೆ. -3y ಆಯಿತು = 12 ಆಯಿತು. ನಮಗೆ y ಒಂದೇ ಇಲ್ಲಿ ಇಟ್ಕೊಂಡಿವಿ ಅಂದ್ರೆ 12. ಈ -3 ಇಲ್ಲಿ ಬಂತು ನೋಡಿ, ಪ್ಲಸ್ ಭಾಗಿಸಿ ಈ ಕಡೆ ಬಂತು, ಮೈನಸ್ ಆಯಿತು. ಈಗ ಛೇದ ಹೊಡಿಬೇಕು. ಪ್ಲಸ್ ಭಾಗಿಸು ಮೈನಸ್ ನಮಗೆ ಮೈನಸ್ ಅಂತ ಬಂದಂಗೆ ಆಯಿತು. ಮತ್ತು ಚಿಹ್ನೆ ಗುಣಾಕಾರ ಮೈನಸ್, ಏನಿಲ್ಲ ಪ್ಲಸ್ ಇರ್ತದೆ, ಮೈನಸ್ ಭಾಗಿಸು ಪ್ಲಸ್ ಮೈನಸ್ ಆಯಿತು. ಅಂದ್ರೆ y ಬೆಲೆ ನೋಡಿರಿ, ಅದ್ರ ಚಿಹ್ನೆ ಗುಣಾಕಾರ ಮೈನಸ್ ಬಂತು. 3 ಒಂದಲೇ 3, 3 4 12 ಆಯ್ತು ನೋಡಿರಿ. ಅಂದರೆ y ಬೆಲೆ ಎಷ್ಟು ಬಂತು, -4 ಅಂತ ಬಂತು. ಇಲ್ಲಿ ನಾವು x = 0 ತೊಗೊಂಡು y ಬೆಲೆ ನಾವು -4 ಅಂತ ಬಂತು. ಈಗ ಅದೇ ರೀತಿ y ಬೆಲೆ ನಾವು 0 ತೆಗೆದುಕೊಂಡಿವಿ ಅಂದ್ರೆ ಇಲ್ಲಿ x ಏನು ಬರ್ತದೆ ನೋಡಿರಿ. ಇದೇ ಸಮೀಕರಣದಲ್ಲಿ ಈಗ 2x ಹೆಂಗದ ಹಂಗೆ ಬರಿತೀನಿ, ಮೈನಸ್ ಹೆಂಗದ ಹಂಗೆ ಬರಿತೀನಿ, 3 ಹೆಂಗದೆ ಬರೋದು. y ಇದ್ದಲ್ಲಿ ಮಾತ್ರ 0 ತುಂಬ್ಕೊಳ್ತೀನಿ. ಬಲಗಡೆ 12 ಹೆಂಗದ ಹಂಗೆ ಬರಿತೀನಿ. ಈಗ ನೋಡಿರಿ 2x ಹೆಂಗದ ಹಂಗೆ -3 × 0 ಏನಾಗ್ತದೆ ನಮ್ಗೆ 0ನೇ ಆಯ್ತು ನೋಡಿರಿ. ಈ 2 × x 2x ಇದು 0 ಆಯಿತು =12. ಈಗ 2xನಿಗೆ 0 ಕಳೆದ್ರೆ ನಮಗೆ 2x ಉಳೀತು. ನಮಗೆ ಏನಕ್ಕೆ ಸಪ್ರೇಟ್ ಮಾಡಬೇಕು, ಬರೀ ಎಕ್ಸ್ ಅಷ್ಟೇ ಸಪ್ರೇಟ್ ಮಾಡಬೇಕು. ಇದು ಎಕ್ಸ್ 2 ಜೊತೆ ಗುಣಾಕಾರ ಆಗ್ಯದ. ಈ ಕಡೆ ಬಂದಾಗ ಏನಾಯಿತು, ಭಾಗಾಕಾರ ಆಯಿತು. ಅಂದರೆ 12ಕ್ಕೆ 2 ಭಾಗಾಕಾರ ಮಾಡ್ಬೋದು ಅಥವಾ ಛೇದ ಹೊಡೆದಾಗ ನಮಗೆ 2 ಒಂದಲೇ 2, 2 6ಲೇ 12. ಅಂದ್ರೆ ನಮಗೆ ಎಕ್ಸ್ ಬೆಲೆ ಎಷ್ಟು ಸಿಕ್ಕಂಗಾಯ್ತು, ನಮಗೀಗ 6 ಅಂತ ಸಿಕ್ಕಂಗಾಯ್ತು. ಅಂದ್ರೆ y 0 ತೊಗೊಂಡೆ ಅಂದರೆ ಎಕ್ಸ್ ನಮಗೆ 6 ಅಂತ ಸಿಕ್ಕಂಗಾಯ್ತು. ಈಗ ನೆಕ್ಸ್ಟ್ ನಾವೇನು ಮಾಡೋ, ಗ್ರಾಫ್ ಹಾಕ್ಕೊಳ್ಬೇಕು. ಗ್ರಾಫ್ ಹೆಂಗೆ ಹಾಕ್ಬೇಕು ರೆಡಿ ಮಾಡ್ಬೇಕಂದ್ರೆ ಎಕ್ಸ್ ಅಕ್ಷದಾಗ 6 ಸಿಗ್ಬೇಕು ನಮಗೆ. ವಾಯ್ದಲ್ಲಿ ನೋಡಿರಿ +2 ಸಿಗಬೇಕು ಮತ್ತು ವಾಯಲ್ಲಿ ಮತ್ತು -4 ಸಿಗ್ಬೇಕು ನನಗೆ. ಆ ರೀತಿ ನಾವು ಗ್ರಾಫ್ ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪೇಜಲ್ಲಿ ಗ್ರಾಫ್ ರೆಡಿ ಮಾಡ್ತೀನಿ ನೋಡಿರಿ. ಇಲ್ಲಿ ಗ್ರಾಫಲ್ಲಿ ಈ ರೀತಿ ಹಾಕ್ಬೇಕು ನಾವು. ಒಂದು ಅಡ್ಡಲೇನು x ಅಕ್ಷ, ಇಲ್ಲಿಂದ ಇದು y ಅಕ್ಷ. ಈ ಎರಡು ಎಲ್ಲಿ ಕೂಡ್ತವಲ್ಲಿ 0 ಇರ್ತದೆ. ಎಕ್ಸ್ನು 0 y-ನೂ 0. ಈ ಕಡೆ x' ಅಂದ್ರೆ ಮೈನಸ್ ವ್ಯಾಲ್ಯೂ, -1 -2 -3 -4 -5 ಇದು x ಅಕ್ಷನಲ್ಲಿ. ಇದು y ಅಕ್ಷನಲ್ಲಿ +1 2 1 2 3 4 +8 ತನಕ ಬರ್ತೀನಿ.
ವಾಯ್ ಅಕ್ಷದ ನೋಡಿರಿ -1 -2 -3 -4 ಅಂತ ಬರ್ಕೊಂಡಿನಿ. ಈ ಎಕ್ಸ್ ಅಕ್ಷದ ಪ್ಲಸ್ಸಲ್ಲಿ 1 to 8 ಬರ್ಕೊಂಡಿದ್ದೀನಿ ನೋಡಿ. 1 2 3 4 5 6 8 ಈ ರೀತಿ ಬರ್ತಿದ್ದೀನಿ. ಈ ಗ್ರಾಫ್ ಏನು ಮಾಡಬೇಕು, ಈ ರೀತಿ ಬರಿಬೇಕು ನಾವು. ಸ್ಕೇಲ್ ಯಾವಾಗಲೂ ಪ್ರತಿಯೊಂದು ಲೆಕ್ಕದಾಗ ಈ ರೀತಿ ನಾವು ಸ್ಕೇಲ್ ಅಂತ ಬರೆದು ಎಕ್ಸ್ ಅಕ್ಷ = 1 ಸೆಂಟಿಮೀಟರ್ = 1 ಮಾನ, ವಾಯ್ ಅಕ್ಷ 1 ಸೆಂಟಿಮೀಟರ್ = 1 ಮಾನ ಅಂತ ಬರಿಬೇಕು. ಇಲ್ಲಿ ಈಗ ಡಿಲೀಟ್ ಆಯ್ತು ನೋಡಿರಿ. ಎಕ್ಸ್ ಅಕ್ಷ ಈ ರೀತಿ ಬರೆದ್ಬಿಡ್ಬೇಕು. ಕರೆಕ್ಟಾ? ಎಕ್ಸ್ ಅಕ್ಷ 1 ಸೆಂಟಿಮೀಟರ್ 1 ಮಾನ, ವಾಯ್ ಅಕ್ಷ 1 ಸೆಂಟಿಮೀಟರ್ = 1 ಮಾನ ಈ ರೀತಿ ಬರೆದು ಬಿಡಬೇಕು. ನೆಕ್ಸ್ಟ್ ನೋಡಿರಿ ಗ್ರಾಫ್. ಈ ಗ್ರಾಫ್ ಹೆಂಗೆ ಆಗ್ಬೇಕಂದ್ರೆ ಫಸ್ಟ್ ಬಾಕ್ಸಿಗೆ ಒಂದು ಗ್ರಾಫ್ ನೋಡಿರಿ. ಫಸ್ಟ್ ಬಾಕ್ಸ್ ನೋಡಿರಿ ಎಕ್ಸ್ = 6, ವಾಯ್ = 2. ಫಸ್ಟ್ ಈ ಪಾಯಿಂಟ್ ಕೊಟ್ಬಿಡ್ಬೇಕು. ಎಕ್ಸ್ ಇದ್ದಲ್ಲಿ ಎಕ್ಸ್ಗೆ +6, ವಾಯಲ್ಲಿ +2. ಈ ರೀತಿ ನಾವು ಎಕ್ಸ್ ಅಕ್ಷದಲ್ಲಿ +6 ಎಲ್ಲಿದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಗುರ್ತು ಮಾಡ್ಕೊಳ್ಬೇಕು. ವಾಯಲ್ಲಿ +2 ಎಲ್ಲಿದೆ ನೋಡಿರಿ, ಇಲ್ಲಿದೆ ನೋಡಿರಿ. ವಾಯಲ್ಲಿ 2 ಇದೆ. ಈಗ ಇದಕ್ಕೆ ನಾವೇನು ಮಾಡಬೇಕು, ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಒಂದು ಸರಳ ರೇಖೆಯನ್ನು ಎಳಿಬೇಕು ನಾವು. ಕೆಂಪೇನಿರಲಿ. ಇಲ್ಲಿ ನೋಡಿರಿ +2ರಿಂದ ಇದು 6. ಕರೆಕ್ಟ್ ಹಿಂಗೆ ತೆಗೆದುಕೊಂಡು ನಾವು ಒಂದು ಸರಳ ರೇಖೆಯನ್ನು ಎಳಿಬೇಕು. ಇದು 1ನೇ ಬಾಕ್ಸಿಗೆ ಆಯಿತು. ಈ 2ನೇ ಬಾಕ್ಸಿಗೆ ಏನು ಸಿಗ್ತದೆ ನೋಡಿರಿ, ಅದೇ ರೀತಿ 2ನೇ ಬಾಕ್ಸ್. ಈಗ 2ನೇ ಬಾಕ್ಸಲ್ಲಿ ಏನಿದೆ ನೋಡಿ ನಮ್ಗೆ, ಎಕ್ಸ್ ಅಂದರೆ +6, ವಾಯ್ ಅಂದರೆ -4. ಎಕ್ಸ್ ಅಂದರೆ +6, ವಾಯ್ ಅಂದರೆ -4. ಎಕ್ಸ್ ಅಂದ್ರೆ ನೋಡಿರಿ +6ನಾಗ ಹೋಗ್ಬೇಕು, ವಾಯ್ ಅಂದರೆ -4. ಎಕ್ಸ್ ಅಂದರೆ +6 ನೋಡಿರಿ, ಇದು +6 ಇಲ್ಲೇ ಬಂತು, +6. ವಾಯ್ ಅಂದರೆ ಏನಿದೆ ನೋಡಿರಿ, ವಾಯ್ ಅಂತಂದರೆ -4 ಇದೆ ನೋಡಿರಿ. ವಾಯ್ ಅಂದರೆ -4. ವಾಯ್ ಅಂದರೆ -4. ಇಲ್ಲಿ ವಾಯ್ ಅಕ್ಷದಾಗ ಇದು ಮೈನಸ್ ವ್ಯಾಲ್ಯೂ ಇರುತ್ತೆ. -1 -2 -4 ಅಂದರೆ ಇಲ್ಲೊಂದು ಬಿಂದು ಬರುತ್ತೆ. ಇದು ಎಕ್ಸ್ ಇಲ್ಲಿನೂ ಸೇಮೇ ಬಂತು ಇದೇ ಪಾಯಿಂಟಿಗೆ. ಈ ಕರೆಕ್ಟ್ ಇನ್ನೊಂದು ನಾವೇನು ಮಾಡಬೇಕು, ಸ್ಕೇಲ್ ತೆಗೆದುಕೊಂಡು ಕರೆಕ್ಟ್ ಇವೆರಡು ಲೈನ್ ನಾವೇನು ಮಾಡಬೇಕು, ಜೋಡಿಸಂಗೆ ಒಂದು ಸರಳ ರೇಖೆಯನ್ನು ಎಳಿಬೇಕು ಈ ರೀತಿನ. ಈಗ ನಮ್ಗೆ ಉತ್ತರ ಏನು ಸಿಗ್ತದಂದ್ರೆ, ಇವೆರಡು ಎಲ್ಲಿ ಕೂಡ್ಯಾವ ಅಲ್ಲಿ ನಮಗೆ ಏನು ಸಿಗ್ತದೆ, ಆನ್ಸರ್ ಸಿಗ್ತದೆ. ಅದರಿಂದ ನಮಗೆ ಆನ್ಸರ್ ಏನು ಸಿಗ್ತದೆ ಅಂತಂದ್ರೆ ನೋಡಿರಿ, ಇದು ಎಕ್ಸಲ್ಲಿ ಎಲ್ಲಿ ಕೂಡಿದೆ, ಈ ಲೈನಲ್ಲಿ. ಈ ಲೈನ್ ಅಂದರೆ ಎಕ್ಸ್ ಬೆಲೆ ನಮಗೆ ಎಷ್ಟು ಸಿಕ್ಕಂಗಾಯ್ತು, ನಮಗೆ ಎಕ್ಸ್ ಬೆಲೆ 6 ಅಂತ ಸಿಕ್ಕಂಗಾಯಿತು. ಇಲ್ಲಿ ಇದು ನೋಡಿರಿ, ಇದು ಇದೇ ಲೈನಾಗ ಅಂದರೆ ವಾಯ್ ಬೆಲೆ ಇಲ್ಲಿ ಇರ್ತದೆ 0 ಇರ್ತದೆ ನೋಡಿರಿ. ಅಂದ್ರೆ ವಾಯ್ ಬೆಲೆ ಏನಾಯ್ತು ನಮಗೆ 0 ಅಂತ. ಅಂದರೆ ಎಕ್ಸ್ 6, ವಾಯ್ ಬೆಲೆ 0 ಅಂತ. ಇಷ್ಟೇ ಇದು ಲೆಕ್ಕ. ಇಲ್ಲಿಗೆ ಐತೆ ನಮಗಿತ್ತು ನೋಡಿರಿ.